Good morning students. Today's topic is plant breeding. Plant breeding ಅಂದ್ಕೊಳ್ಳೆ ಫಸ್ಟ್ ನೆನಪಾಗುವಂತ ಹೆಸರು ಡಾಕ್ಟರ್ MS Swaminathan. ಡಾಕ್ಟರ್ MS Swaminathan is considered as father of green revolution in India. ಯಾಕಂದ್ರೆ he done revolution in plant breeding technique. That's why Dr. MS Swaminathan is considered as father of green revolution in India ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, he done plant breeding techniques in different crop plants. Plant breeding technique ನ different crop plants ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು for the development of high yielding and disease resistance varieties. ಹೈ yield ನ ಪ್ರೊಡ್ಯೂಸ್ ಮಾಡಕ್ಕೆ, ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿನ ಪ್ರೊಡ್ಯೂಸ್ ಮಾಡಕ್ಕೆ ಡಿಫರೆಂಟ್ ಕ್ರಾಪ್ ಪ್ಲಾಂಟ್ಸ್ ಅಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ನ ಏನ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ಪರ್ಟಿಕ್ಯುಲರ್ಲಿ ವೀಟ್, ರೈಸ್, ಮೇಸ್ ವೆರೈಟಿ ಏನ್ ಮಾಡಿದ್ರು, ಈ ಪ್ಲಾಂಟ್ ಬ್ರೀಡಿಂಗ್ ಪ್ರೋಸೆಸ್ ನ ಏನ್ ಮಾಡಿದ್ರು, ಮ್ಯಾಕ್ಸಿಮಮ್ ಅಲ್ಲಿ ಕ್ಯಾರಿ ಮಾಡಿದ್ರು. ಓಕೆ, ನೆಕ್ಸ್ಟ್ ಪ್ಲಾಂಟ್ ಬ್ರೀಡಿಂಗ್ ಅಂದ್ಕೂಡ್ಲೆ ನಮಗೆ ಒಂದು ಸಿಂಪಲ್ ಡೆಫಿನೇಷನ್ ಆಗ್ತೀವಿ ಅಂದ್ರೆ ದಿ ಪ್ರೋಸೆಸ್ ಆಫ್ ಕ್ರಾಸಿಂಗ್ ಟು ಜೆನೆಟಿಕಲಿ different plants to get a better variety is called plant breeding. ಅಂದ್ರೆ ಜೆನೆಟಿಕಲಿ ಡಿಫರೆಂಟ್ ಇರುವಂತ ಎರಡು ಪ್ಲಾಂಟ್ ನ ಕ್ರಾಸ್ ಮಾಡಿದಾಗ ಇಟ್ ಪ್ರೊಡ್ಯೂಸಸ್ ಬೆಟರ್ ವೆರೈಟಿ. ಯಾಕಂದ್ರೆ ಎರಡು ಜೆನೆಟಿಕಲಿ ಡಿಫರೆಂಟ್ ಇದೆ, ಆಗ ನಾವು ಅದನ್ನ ಕ್ರಾಸ್ ಮಾಡಿದಾಗ ಒಂದು ಬೆಟರ್ ವೆರೈಟಿನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಪ್ಲಾಂಟ್ ಬ್ರೀಡಿಂಗ್ ಅಂತೇಳಿ ಏನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಪ್ಲಾಂಟ್ ಬ್ರೀಡಿಂಗ್ ಅಂದ್ಕೂಡ್ಲೆ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್ ಅಂತೇಳಿ ಕರಿತೀವಿ. ಅದರಲ್ಲಿ ಬರುವಂತ ಫಸ್ಟ್ ಸ್ಟೆಪ್ ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ. ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ. ದಿ ಫಸ್ಟ್ ಪಾಯಿಂಟ್ ಈಸ್ ಜೆನೆಟಿಕ್ ವೇರಿಯಬಿಲಿಟಿ ಈಸ್ ದಿ ರೂಟ್ ಆಫ್ ಎನಿ ಬ್ರೀಡಿಂಗ್ ಪ್ರೋಗ್ರಾಮ್. ನೀವು ಯಾವುದೇ ಬ್ರೀಡಿಂಗ್ ಪ್ರೋಗ್ರಾಮ್ ನ ಅಬ್ಸರ್ವ್ ಮಾಡ್ತಿದ್ರೆ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಲ್ಲಿ ಜೆನೆಟಿಕ್ ವೇರಿಯಬಿಲಿಟಿ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಜೆನೆಟಿಕ್ ವೇರಿಯಬಿಲಿಟಿ ಇಲ್ಲ ಅಂದ್ರೆ ನಾವು ಬೆಟರ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ದಟ್ಸ್ ವೈ ಜೆನೆಟಿಕ್ ವೇರಿಯಬಿಲಿಟಿ ಈಸ್ ದಿ ರೂಟ್ ಆಫ್ ಎನಿ ಬ್ರೀಡಿಂಗ್ ಪ್ರೋಗ್ರಾಮ್. ಇದು ಫಸ್ಟ್ ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಬೀನ್ಸ್ ಪ್ಲಾಂಟ್ ನ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ರೆ ಆ ಬೀನ್ಸ್ ಪ್ಲಾಂಟ್ ಏನ್ ಮಾಡಿದೆ, ಬೀನ್ಸ್ ನ ಪ್ರೊಡ್ಯೂಸ್ ಮಾಡಿದೆ. ನಿಮ್ಮ ಮೈಂಡ್ ಅಲ್ಲಿ ಏನ್ ಬಂತು ಅಂದ್ರೆ ಬೆಟರ್ ಏನಾರ ಪ್ರೊಡ್ಯೂಸ್ ಮಾಡಬಹುದಾ ನನ್ನ ಕಡೆಯಿಂದ ಅಂದ್ರೆ ಎಕ್ಸ್ಪೆರಿಮೆಂಟ್ ಮೂಲಕ ಅಂತ ಬಂದಾಗ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಇರುವಂತ ಬೀನ್ಸ್ ವೆರೈಟಿಯಿಂದ ಬೆಟರ್ ವೆರೈಟಿ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಕಲೆಕ್ಷನ್ ಪ್ರೋಸೆಸ್ ಮಾಡ್ಬೇಕು. ಕಲೆಕ್ಷನ್ ಅಂದ್ರೆ ಈ ಬೀನ್ಸ್ ವೆರೈಟಿ ಈಗೇನಿದೆ ಇದರ ರಿಲೇಟೆಡ್ ಇಂಡಿವಿಜುವಲ್ ಅಥವಾ ವೈಲ್ಡ್ ವೆರೈಟಿ ಅಥವಾ ರಿಲೇಟೆಡ್ ಸ್ಪೀಶೀಸ್ ನ ಏನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ ಫಾರ್ ದಿ ಪರ್ಪಸ್ ಆಫ್ ಎಕ್ಸ್ಪೆರಿಮೆಂಟ್. ದಟ್ ಒನ್ ಇಸ್ ಕಾಲ್ಡ್ ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ ಅಂತೇಳಿ ಕರಿತೀವಿ. ಅದೇ ನೋಡಿ ಸೆಕೆಂಡ್ ಪಾಯಿಂಟ್, ಕಲೆಕ್ಷನ್ ಅಂಡ್ ಪ್ರಿಸರ್ವೇಶನ್ ಆಫ್ ಆಲ್ ದ ಡಿಫರೆಂಟ್ ವೈಲ್ಡ್ ವೆರೈಟೀಸ್, ಸ್ಪೀಶೀಸ್ ಅಂಡ್ ರಿಲೇಟಿವ್ಸ್ ಆಫ್ ದಿ ಕಲ್ಟಿವೇಟೆಡ್ ಸ್ಪೀಶೀಸ್. ಅವೆಲ್ಲದನ್ನ ನಾವೇನ್ ಕಲೆಕ್ಟ್ ಮಾಡ್ತೀವಿ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ ಅಂತೇಳಿ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದಿ ಎಂಟೈರ್ ಕಲೆಕ್ಷನ್ ಆಫ್ ಪ್ಲಾಂಟ್ಸ್ ಆರ್ ಸೀಡ್ಸ್ having all the diverse alleles for all genes in a given crop is called germplasm collection ಅಂತ ಏನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್, ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ. ಅಂದ್ರೆ ನಮ್ಮ ಎಕ್ಸ್ಪೆರಿಮೆಂಟ್ ಬೇಕಾಗಿರುವಂತ ಪ್ಲಾಂಟ್ಸ್ ಇನ ವೈಲ್ಡ್ ವೆರೈಟೀಸ್ ಅಥವಾ ಸ್ಪೀಶೀಸ್ ಆರ್ ರಿಲೇಟಿವ್ಸ್ ನ ಏನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ ಅಂತೇಳಿ ಕರಿತೀವಿ. ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಒನ್ ಅಥವಾ ಸೆಕೆಂಡ್ ಸ್ಟೆಪ್, ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಾಗಿದೆ, ಕಲೆಕ್ಟ್ ಮಾಡಾಗಿದೆ. ಕಲೆಕ್ಟ್ ಮಾಡಿ ಅದರಲ್ಲಿ ನೋಡಿ ದಿ ಸೆಲೆಕ್ಟೆಡ್ ಪ್ಲಾಂಟ್ಸ್ ಆರ್ ಯಾಕಂದ್ರೆ ಕಲೆಕ್ಷನ್ ಪ್ರೋಸೆಸ್ ಮುಗ್ದಿದೆ, ಅದರಲ್ಲಿ ಬೆಸ್ಟ್ ಒನ್ ಸೆಲೆಕ್ಟ್ ಮಾಡ್ತೀವಿ. ದಿ ಸೆಲೆಕ್ಟೆಡ್ ಪ್ಲಾಂಟ್ಸ್ ಆರ್ ಮಲ್ಟಿಪ್ಲೈಡ್, ಅದರ ನಂಬರ್ಸ್ ಏನ್ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತೀವಿ. ಅಂಡ್ ದೇ ಆರ್ ಯೂಸ್ಡ್ ಇನ್ ಹೈಬ್ರಿಡೈಸೇಷನ್ ಅಂದ್ರೆ ಫರ್ದರ್ ಸ್ಟೆಪ್ ನಾವೇನ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ತೀವಿ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನು ಸೆಲೆಕ್ಟ್ ಮಾಡಿದೀವಿ, ಸೆಲೆಕ್ಟ್ ಮಾಡಿರುವಂತ ಪ್ಲಾಂಟ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ ಅಂಡ್ ದೇ ಆರ್ ಯೂಸ್ಡ್ ಇನ್ ಹೈಬ್ರಿಡೈಸೇಷನ್. ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೆಕೆಂಡ್ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ ನೋಡಿ, ಪ್ಯೂರ್ ಲೈನ್ ಈಸ್ ಕ್ರಿಯೇಟೆಡ್ ವೆರೆವರ್ ಡಿಸೈರಬಲ್ ಅಂಡ್ ಪಾಸಿಬಲ್. ಯಾವಾಗ ಪಾಸಿಬಲ್ ಆಗುತ್ತೆ,
ಪ್ಯೂರ್ ಲೈನ್ಸ್ ಏನ್ ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಸ್ಟೆಪ್, ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. 2 ಸ್ಟೆಪ್ ಆಯ್ತು. ಫಸ್ಟ್ ಸ್ಟೆಪ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಿ, ವೈಲ್ಡ್ ವೆರೈಟೀಸು, ರಿಲೇಟೆಡ್ ಸ್ಪೀಶೀಸು, ರಿಲೇಟೆಡ್ ವೆರೈಟೀಸ್ನೆಲ್ಲ ಏನ್ ಮಾಡಿದ್ವಿ, ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡಾದ್ಮೇಲೆ ಸೆಲೆಕ್ಟೆಡ್ ಪ್ಲಾಂಟ್ಸ್ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ ಅಂಡ್ ಯೂಸ್ಡ್ ಇನ್ ಹೈಬ್ರಿಡೈಸೇಷನ್. ನೆಕ್ಸ್ಟ್ ನೋಡಿ, ಥರ್ಡ್ ಸ್ಟೆಪ್, ಕ್ರಾಸ್ ಹೈಬ್ರಿಡೈಸೇಷನ್ ಅಮಾಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. ಕ್ರಾಸ್ ಹೈಬ್ರಿಡೈಸೇಷನ್ ಅಂದ್ರೆ ಹೈಬ್ರಿಡ್ ನ ಏನ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು. ಇಲ್ಲಿ ಒಂದು ಎಕ್ಸಾಂಪಲ್ ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ 2 ಪ್ಲಾಂಟ್ ಇದೆ. 2 ಪ್ಲಾಂಟ್ ಅಲ್ಲಿ ಅಂದ್ರೆ ಒಂದು ಪ್ಲಾಂಟ್ ಅಲ್ಲಿ ಏನಾಗಿದೆ, ಹೈ ಪ್ರೋಟೀನ್ ಕ್ವಾಲಿಟಿ ಇದೆ, 1 ಪೇರೆಂಟ್ ವಿತ್ ಹೈ ಪ್ರೋಟೀನ್ ಕ್ವಾಲಿಟಿ. ಇನ್ನೊಂದು ಪೇರೆಂಟ್ ಹತ್ರ ಏನಾಗಿದೆ ಅಂದ್ರೆ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಇದೆ. 1 ಪೇರೆಂಟ್ ಹೈ ಪ್ರೋಟೀನ್ ಕೆಪಾಸಿಟಿ ಅಂಡ್ ಅನದರ್ ಪೇರೆಂಟ್ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ. ಯಾವಾಗ ಇವೆರಡೂ ಪ್ಲಾಂಟ್ ನ ಕ್ರಾಸ್ ಮಾಡ್ತೀವಿ, ದೆ ಪ್ರೊಡ್ಯೂಸಸ್ ಅನ್ ಹೈಬ್ರಿಡ್. ದಟ್ ಒನ್ ಇಸ್ ಕಾಲ್ಡ್ ಕ್ರಾಸ್ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಆ ಬಂದಿರುವಂತ ಹೈಬ್ರಿಡ್ ವೆರೈಟಿ ಏನಾಗುತ್ತೆ, ಪ್ರೋಟೀನ್ ಕ್ವಾಲಿಟಿನೂ ಇರುತ್ತೆ ಪ್ಲಸ್ ಡಿಸೀಸ್ ರೆಸಿಸ್ಟೆಂಟ್ ಏನಾಗಿರುತ್ತೆ, ಡೆವಲಪ್ ಆಗಿರುತ್ತೆ. ದಟ್ ಒನ್ ಇಸ್ ಕಾಲ್ಡ್ ಕ್ರಾಸ್ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಕ್ರಾಸ್ ಹೈಬ್ರಿಡೈಸೇಷನ್ ಅಮಾಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. ಅಂದ್ರೆ ಇಲ್ಲಿ ಏನು ಸೆಲೆಕ್ಟೆಡ್ ಪೇರೆಂಟ್ಸ್ ಇದೆ ಅದರಲ್ಲಿ ಏನ್ ಮಾಡ್ತೀವಿ, ಕ್ರಾಸ್ ಹೈಬ್ರಿಡೈಸೇಷನ್ ಮಾಡ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್, ಕ್ರಾಸ್ ಹೈಬ್ರಿಡೈಸೇಷನ್ ಆಫ್ 2 ಸೆಲೆಕ್ಟೆಡ್ ಪೇರೆಂಟ್ಸ್. 2 ಸೆಲೆಕ್ಟ್ ಮಾಡಿರುವಂತಹ ಪೇರೆಂಟ್ಸ್ ಇಂದಲ್ಲಿ ಕ್ರಾಸ್ ಹೈಬ್ರಿಡೈಸೇಷನ್ ಆಗುತ್ತೆ ಬೈ ಇಮ್ಯಾಸ್ಕ್ಯುಲೇಷನ್ ಅಂಡ್ ಬ್ಯಾಗಿಂಗ್. ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ನಿಮಗೆ ಗೊತ್ತಿದೆ, ದಿ ರಿಮೂವಲ್ ಆಫ್ ಆಂಥರ್ ಬಿಫೋರ್ ಡೈಸೆನ್ಸ್ ಫ್ರಮ್ ದಿ ಫ್ಲವರ್. ದಟ್ ಒನ್ ಇಸ್ ಕಾಲ್ಡ್ ಇಮ್ಯಾಸ್ಕ್ಯುಲೇಷನ್. ಯಾವಾಗ ಇಮ್ಯಾಸ್ಕ್ಯುಲೇಷನ್ ಆಗುತ್ತೆ ಫ್ಲವರ್ ಅಲ್ಲಿ, ಅದನ್ನ ಬ್ಯಾಗ್ ಇಂದ ಕವರ್ ಮಾಡ್ತೀವಿ. ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಬ್ಯಾಗಿಂಗ್ ಅಂತೇಳಿ ಕರಿತೀವಿ. ಟು ಪ್ರೊಡ್ಯೂಸ್ ಹೈಬ್ರಿಡ್ ಆಫ್ ಕಂಬೈನ್ಡ್ ಕ್ಯಾರೆಕ್ಟರ್ ಆಫ್ ಬೋತ್ ಪೇರೆಂಟ್ಸ್. 2 ಪೇರೆಂಟ್ಸ್ ನ ಕಂಬೈನ್ಡ್ ಕ್ಯಾರೆಕ್ಟರ್ ಏನಾಗುತ್ತೆ, ಅಪಿಯರ್ ಆಗುತ್ತೆ. ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಕ್ರಾಸ್ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಎಕ್ಸಾಂಪಲ್, ನಾನು ಆಗ್ಲೇ ಹೇಳಿದ್ದು, ಹೈ ಪ್ರೋಟೀನ್ ಕ್ವಾಲಿಟಿ ಆಫ್ 1 ಪೇರೆಂಟ್ may need to be combined with disease resistance from another parent. ಯಾವಾಗ ಇವೆರಡೂನು ಕಂಬೈನ್ ಮಾಡ್ತೀವಿ, ಒಂದು ಹೊಸ ವೆರೈಟಿ ಬರಲೇಬೇಕು, ಅದನ್ನ ಹೈಬ್ರಿಡ್ ಅಂತೇಳಿ ಕರಿತೀವಿ. ಪ್ರೋಸೆಸ್ ಇಸ್ ಕಾಲ್ಡ್ ಕ್ರಾಸ್ ಹೈಬ್ರಿಡೈಸೇಷನ್. ಆ ಏನು ಹೊಸ ಹೈಬ್ರಿಡ್ ಬಂದಿದೆ, ಆ ಹೈಬ್ರಿಡ್ ವೆರೈಟಿಲಿ ಹೈ ಪ್ರೋಟೀನು ಇರುತ್ತೆ, ಜೊತೆಗೆ ಡಿಸೀಸ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಇದು ಥರ್ಡ್ ಸ್ಟೆಪ್ ಆಯ್ತು, ಕ್ರಾಸ್ ಹೈಬ್ರಿಡೈಸೇಷನ್ ಅಮಾಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. Next, fourth one, selection and testing of superior recombinants. ಇದು fourth step, selection and testing of superior recombinants. ಇದರಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, selection is done from the progeny of hybrids produced by cross hybridization. ಅಂದ್ರೆ ಇಲ್ಲಿ ಪ್ರೋಜನಿನ ಸೆಲೆಕ್ಟ್ ಮಾಡ್ತಿದೀವಿ. ಎಲ್ಲಿ ಪ್ರೋಜನಿ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ, ಏನು ಕ್ರಾಸ್ ಹೈಬ್ರಿಡೈಸೇಷನ್ಸ್ ಅಲ್ಲಿ ಬಂದಿದೆ ಅಲ್ಲಿ ಬಂದಿರುವಂತ ಒನ್ ಆಫ್ ದಿ ಬೆಸ್ಟ್ ಪ್ರೋಜನಿ ಏನ್ ಮಾಡ್ತೀವಿ, ಸೈಂಟಿಫಿಕ್ ಮೆಥಡ್ ಆರ್ ವಂಡರ್ಫುಲ್ ಮೆಥಡ್ಸ್ ಗಳನ್ನ ಯೂಸ್ ಮಾಡಿ ಅಲ್ಲಿ, ಅಂದ್ರೆ ಏನು ಕ್ರಾಸ್ ಹೈಬ್ರಿಡೈಸೇಷನ್ಸ್ ಅಲ್ಲಿ ಹೈಬ್ರಿಡ್ ಪ್ರೋಜನಿ ಬಂದಿದೆ, ಆ ಹೈಬ್ರಿಡ್ ಪ್ರೋಜನಿ ಏನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಓಕೆ, ವಿತ್ ಸಮ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಆ ಏನು ಪ್ರೋಜನಿ ಏನ್ ಮಾಡಿದ್ವಿ, ಸೆಲೆಕ್ಟ್ ಮಾಡ್ಕೊಂಡಿ. ಯಾವಾಗ ಸೆಲೆಕ್ಟ್ ಮಾಡ್ತೀವಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೋಡಿ, ಅದೇ ಪಾಯಿಂಟ್ ಇರೋದು, ಸೆಲೆಕ್ಷನ್ ಇಸ್ ಡನ್ ಫ್ರಮ್ ದಿ ಪ್ರೋಜನಿ ಆಫ್ ಹೈಬ್ರಿಡ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಕ್ರಾಸ್ ಹೈಬ್ರಿಡೈಸೇಷನ್. ಅಂದ್ರೆ ಕ್ರಾಸ್ ಹೈಬ್ರಿಡೈಸೇಷನ್ಸ್ ಅಲ್ಲಿ ಬಂದಿರುವಂತ ಹೈಬ್ರಿಡ್ ಪ್ರೋಜನಿ ಏನ್ ಮಾಡಿದ್ವಿ, ಸೆಲೆಕ್ಟ್ ಮಾಡಿದ್ವಿ. ಬೈ ಯೂಸಿಂಗ್ ಸೈಂಟಿಫಿಕ್ ಅಬ್ಸರ್ವೇಷನ್, ಡಿಫರೆಂಟ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಏನ್ ಮಾಡಿದ್ವಿ, ಪ್ರೋಜನಿ ಆಫ್ ಹೈಬ್ರಿಡ್ ನ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಾದ್ಮೇಲೆ ದೀಸ್ ಹೈಬ್ರಿಡ್ಸ್ ಆರ್ ಸೆಲ್ಫ್ ಪಾಲಿನೇಟೆಡ್ ಫಾರ್ ಸೆವರಲ್ ಜನರೇಷನ್ till they reach a state of uniformity. ಯಾಕಂದ್ರೆ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಮಾಡಲೇಬೇಕು. ಸಮ್ ಟೈಮ್ ಏನಾದ್ರು ನಾವು ಸೆಲ್ಫ್ ಪಾಲಿನೇಷನ್ ಮಾಡಲಿಲ್ಲ ಅಂದ್ರೆ ಬೇರೆ ಪ್ಲಾಂಟಿನ ಪೋಲನ್ ಗ್ರೈನ್ಸ್ ಬಂದು ರೀಚ್ ಆಗುವಂತ ಚಾನ್ಸಸ್ ಇರುತ್ತೆ. ಅಗೇನ್ ಕ್ರಾಸ್ ಪಾಲಿನೇಷನ್ ಆಗುತ್ತೆ, ಎಂಟೈರ್ ಎಕ್ಸ್ಪೆರಿಮೆಂಟ್ ವೇಸ್ಟ್ ಆಗುತ್ತೆ. ದಟ್ಸ್ ವೈ ಯಾವಾಗ ನೀವು ಹೈಬ್ರಿಡ್ ಪ್ರೋಜನಿನ ಸೆಲೆಕ್ಟ್ ಮಾಡ್ತೀವಿ, ದೀಸ್ ಹೈಬ್ರಿಡ್ಸ್ ಆರ್ ಸೆಲ್ಫ್ ಪಾಲಿನೇಟೆಡ್ ಫಾರ್ ಸೆವರಲ್ ಜನರೇಷನ್ till they reach a state of uniformity. ಯೂನಿಫಾರ್ಮಿಟಿ ರೀಚ್ ಆಗೋ ತನಕ ನಾವೇನ್ ಮಾಡ್ತೀವಿ ಅಂದ್ರೆ ಸೆಲ್ಫ್ ಪಾಲಿನೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ದಟ್ ಈಸ್ ದಿ ಫೋರ್ತ್ ಸ್ಟೆಪ್, ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರೀಕಾಂಬಿನೆಂಟ್ಸ್. ಅಂಡ್ ಲಾಸ್ಟ್ ಸ್ಟೆಪ್ ಈಸ್
ಟೆಸ್ಟಿಂಗ್, ರಿಲೀಸ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್ಸ್. ಇಲ್ಲಿ ನೋಡಿ, ಈಗ ಸೆಲ್ಫ್ ಪಾಲಿನೇಷನ್ ಆಗಿದೆ, ಯೂನಿಫಾರ್ಮಿಟಿ ಮೇಂಟೈನ್ ಆಗಿದೆ, ಈಗ ಡಿಸೀಸ್ ರೆಸಿಸ್ಟೆನ್ಸ್ ಇದೆಯಾ, ಕ್ವಾಲಿಟಿ ಇದೆಯಾ, ಈಸ್ ಡನ್ ಇನ್ ದಿ ರಿಸರ್ಚ್ ಫೀಲ್ಡ್ಸ್ ಅಂಡ್ ರೆಕಾರ್ಡಿಂಗ್ ದರ್ ಪರ್ಫಾರ್ಮೆನ್ಸ್ ಅಂಡರ್ ದಿ ಐಡಿಯಲ್ ಫರ್ಟಿಲೈಸರ್ಸ್ ಅಂಡ್ ಇರಿಗೇಷನ್. ಯಾಕಂದ್ರೆ ಬಂದಿರುವಂತ ಪ್ರಾಡಕ್ಟ್ ನ ಅಥವಾ ಏನು ಅಪಿಯರ್ ಆಗಿದೆ ಅದನ್ನ ನಾವು ಟೆಸ್ಟಿಂಗ್ ಮಾಡಲೇಬೇಕು. ಇಸ್ ಡನ್ ಇನ್ ದಿ ರಿಸರ್ಚ್ ಫೀಲ್ಡ್ ಅಲ್ಲಿ ಏನ್ ಮಾಡ್ತೀವಿ, ಆ ಟೆಸ್ಟಿಂಗ್ ಪ್ರೋಸೆಸ್ ಮಾಡ್ತೀವಿ ಅಂಡ್ ಏನ್ ರಿಪೋರ್ಟ್ ಬರುತ್ತೆ ಅದನ್ನ ರೆಕಾರ್ಡಿಂಗ್ ದರ್ ಪರ್ಫಾರ್ಮೆನ್ಸ್ ಅಂಡರ್ ಐಡಿಯಲ್ ಫರ್ಟಿಲೈಸರ್ಸ್ ಅಂಡ್ ಇರಿಗೇಷನ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್, ಟೆಸ್ಟಿಂಗ್ ಇಸ್ ಡನ್ ಇನ್ ದಿ ಫಾರ್ಮರ್ ಫೀಲ್ಡ್ಸ್. ಈಗ ಫಸ್ಟ್ ಏನಾಯ್ತು, ರಿಸರ್ಚ್ ಫೀಲ್ಡ್ ಅಲ್ಲಿ ಆಯ್ತು, ನಮ್ಗಲ್ಲಿ ರಿಸಲ್ಟ್ ಓಕೆ ಅಂತ ಆದ್ಮೇಲೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಟೆಸ್ಟಿಂಗ್ ಇಸ್ ಡನ್ ಇನ್ ದಿ ಫಾರ್ಮರ್ಸ್ ಫೀಲ್ಡ್ಸ್ ಅಟ್ ಲೀಸ್ಟ್ ಫಾರ್ 3 ಜನರೇಷನ್. ಯಾಕಂದ್ರೆ ಹೊರಗಡೆ ಎನ್ವೈರನ್ಮೆಂಟ್ ನಾವು ಟೆಸ್ಟಿಂಗ್ ಮಾಡಲೇಬೇಕು, ಹೇಗಿದೆ ಪರ್ಫಾರ್ಮೆನ್ಸ್ ಅಂತೇಳಿ. ಅಗೇನ್ ಅಲ್ಲೂ ಸಕ್ಸಸ್ ಆಯ್ತು ಅಂದ್ರೆ ದಿ ಮೆಟೀರಿಯಲ್ ಈಸ್ ಕಂಪೇರ್ಡ್ ವಿತ್ ಎ ಬೆಸ್ಟ್ ಅವೈಲಬಲ್ ಲೋಕಲ್ ಕ್ರಾಪ್ ಕಲ್ಟಿವರ್. ಆ ಏನು ಮೆಟೀರಿಯಲ್ ಅವೈಲಬಲ್ ಆಗಿದೆ ಅದನ್ನ ಕಂಪೇರ್ ಮಾಡ್ತೀವಿ ಬೆಸ್ಟ್ ಅವೈಲಬಲ್ ಲೋಕಲ್ ಕ್ರಾಪ್ ಜೊತೆಗೆ. ಯಾವಾಗ ಈ ಮೆಟೀರಿಯಲ್ ಬೆಸ್ಟ್ ಅಂತ ಇದೆ ಅದನ್ನ ಕಮರ್ಷಿಯಲೈಸೇಷನ್ ಮಾಡ್ತೀವಿ. ದಟ್ ಈಸ್ ಟೆಸ್ಟಿಂಗ್, ರಿಲೀಸ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್ಸ್. ಇದು ಲಾಸ್ಟ್ ಸ್ಟೆಪ್ ಆಫ್ ಪ್ಲಾಂಟ್ ಬ್ರೀಡಿಂಗ್. ಟೋಟಲಿ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ದು 5 ಡಿಫರೆಂಟ್ ಸ್ಟೆಪ್ಸ್ ನೋಡಿದ್ವಿ. ಫಸ್ಟ್ ಒನ್, ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ. ಜೆನೆಟಿಕ್ ವೇರಿಯಬಿಲಿಟಿ ಅಂದ್ರೆ ಅಗೇನ್ ಕಲೆಕ್ಷನ್ ಅಂಡ್ ಪ್ರಿಸರ್ವೇಷನ್ ಆಫ್ ಆಲ್ ದಿ ಡಿಫರೆಂಟ್ ವೈಲ್ಡ್ ವೆರೈಟೀಸ್, ಸ್ಪೀಶೀಸ್ ಅಂಡ್ ರಿಲೇಟಿವ್ಸ್ ಆಫ್ ದಿ ಕಲ್ಟಿವೇಟೆಡ್ ಸ್ಪೀಶೀಸ್. ಅಂದ್ರೆ ನೀವು ಯಾವ್ದು ಅಂದ್ಕೊಂಡಿರ್ತೀರಾ ಡೆವಲಪ್ ಮಾಡಕ್ಕೆ ಕ್ರಾಪ್ ನ, ಅದರ ರಿಲೇಟೆಡ್ ಇಂಡಿವಿಜುವಲ್ಸ್ ನೆಲ್ಲ ಏನ್ ಮಾಡ್ತೀವಿ, ನಾವು ಕಲೆಕ್ಟ್ ಮಾಡ್ತೀವಿ ಫಾರ್ ದಿ ಪರ್ಪಸ್ ಆಫ್ ಎಕ್ಸ್ಪೆರಿಮೆಂಟ್. ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿ ಅಂತೇಳಿ ಕರಿತೀವಿ. ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಏನು ಸೆಲೆಕ್ಟ್ ಆಗಿದೆ ಪ್ಲಾಂಟ್ಸ್ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಹೈಬ್ರಿಡೈಸೇಷನ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್, ಕ್ರಾಸ್ ಹೈಬ್ರಿಡೈಸೇಷನ್ ಅಂದ್ರೆ ಒಂದು ಹೈಬ್ರಿಡ್ ವೆರೈಟಿನ ಪ್ರೊಡ್ಯೂಸ್ ಮಾಡೋದು. ಅಂದ್ರೆ 2 ಪೇರೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, 2 ಪೇರೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ಎಕ್ಸಾಂಪಲ್ ವೈಸ್ ತಗೊಳ್ಳಿ. ಇಲ್ಲಿ ಒಂದು ಪೇರೆಂಟ್ ಅಲ್ಲಿ ಹೈ ಪ್ರೋಟೀನ್ ಇದೆ, ಇನ್ನೊಂದು ಪ್ಯಾರೆಂಟ್ ಅಲ್ಲಿ ಡಿಸೀಸ್ ರೆಸಿಸ್ಟೆನ್ಸ್ ಇದೆ. ಇವರಿಬ್ಬರನ್ನ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಒಂದು ಹೊಸ ವೆರೈಟಿ ಬರಲೇಬೇಕು. ಆ ಹೊಸ ವೆರೈಟಿ ಏನಾಗುತ್ತೆ, ಹೈ ಪ್ರೋಟೀನ್ ಕ್ವಾಲಿಟಿನೂ ಇರುತ್ತೆ, ಡಿಸೀಸ್ ರೆಸಿಸ್ಟೆನ್ಸ್ ಇರುತ್ತೆ. ದಟ್ ಒನ್ ಇಸ್ ಕಾಲ್ಡ್ ಕ್ರಾಸ್ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಕ್ರಾಸ್ ಹೈಬ್ರಿಡೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಫೋರ್ತ್ ನೋಡಿ, ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರಿಕಾಂಬಿನೆಂಟ್ಸ್. ಕ್ರಾಸ್ ಹೈಬ್ರಿಡೈಸೇಷನ್ ನಮ್ಗೇನಾಯ್ತು, ಪ್ರೋಜನಿ ಬಂದಿದೆ. ಅದರಲ್ಲಿ ಹೈಬ್ರಿಡ್ ಪ್ರೋಜನಿ ಯಾವುದು ಚೆನ್ನಾಗಿದೆ, ಪ್ರೋಜನಿ ಕ್ರಾಸ್ ಹೈಬ್ರಿಡೈಸೇಷನ್ ಬಂದಿರುವಂತದನ್ನ ಏನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ರೈಟೀರಿಯಾ ಯೂಸ್ ಮಾಡ್ತೀವಿ. ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡೋದು, ಕೆಲವೊಂದು ಟೆಕ್ನಿಕ್ ನ ಯೂಸ್ ಮಾಡಿ ಬೆಸ್ಟ್ ಹೈಬ್ರಿಡ್ ಪ್ರೋಜನಿ ಏನ್ ಮಾಡಿದ್ವಿ, ಕ್ರಾಸ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಇಂದ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ಏನು ಹೈಬ್ರಿಡ್ ಇದೆ, ದೇ ಆರ್ ಸೆಲ್ಫ್ ಪಾಲಿನೇಟೆಡ್ ಫಾರ್ ಸೆವರಲ್ ಜನರೇಷನ್ ಟಿಲ್ ದೇ ರೀಚ್ ಎ ಸ್ಟೇಟ್ ಆಫ್ ಯೂನಿಫಾರ್ಮಿಟಿ. ಇದು 4th ಸ್ಟೆಪ್ ಅಲ್ಲಿ ಆಯ್ತು. ನೆಕ್ಸ್ಟ್ ನೋಡಿ 5th ಸ್ಟೆಪ್ ಅಂದ್ಕೂಡಲೇ ಟೆಸ್ಟಿಂಗ್, ರಿಲೀಸ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್ಸ್. ಅಂದ್ರೆ ಏನು ಬಂದಿದೆ ಅದನ್ನ ಒಂದೇ ಸಲ ಮಾರ್ಕೆಟಿಗೆ ರಿಲೀಸ್ ಮಾಡಕ್ಕಾಗಲ್ಲ. ಫಸ್ಟ್ ರಿಸರ್ಚ್ ಫೀಲ್ಡ್ ಅಲ್ಲಿ ಟೆಸ್ಟಿಂಗ್ ಪ್ರೋಸೆಸ್ ಆಗುತ್ತೆ. ರಿಸರ್ಚ್ ಫೀಲ್ಡ್ ಅಲ್ಲಿ ಆದ್ಮೇಲೆ ನೆಕ್ಸ್ಟ್ ಟೆಸ್ಟಿಂಗ್ ನ ಮತ್ತೆ ಮಾಡ್ತೀವಿ ಅಂದ್ರೆ ಫಾರ್ಮರ್ ಫೀಲ್ಡ್ಸ್ ಅಲ್ಲಿ ಅಟ್ ಲೀಸ್ಟ್ 3 ಜನರೇಷನ್. ಅಲ್ಲೂ ಮುಗಿದ್ಮೇಲೆ ಬೆಸ್ಟ್ ಅವೈಲಬಲ್ ಲೋಕಲ್ ಕ್ರಾಪ್ ಜೊತೆ ಕಂಪೇರ್ ಮಾಡ್ತೀವಿ. ಎಲ್ಲಾ ಕಡೆ ಬೆಸ್ಟ್ ರಿಪೋರ್ಟ್ ಬಂತು ಅಂದ್ರೆ ಫೈನಲಿ ನಾವು ಅದನ್ನೇನ್ ಮಾಡ್ತೀವಿ, ಕಮರ್ಷಿಯಲೈಸೇಷನ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಪ್ಲಾಂಟ್ ಬ್ರೀಡಿಂಗ್.